ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇವತ್ತಿನ ಫೋಕಸ್ ಟಿವಿಯ ಬಿಗ್ ಸ್ಟೋರಿಯಲ್ಲಿ ನಾನು ಶಿವು ರಾನರಾಪುರ. ಇವತ್ತಿನ ಬಿಗ್ ಸ್ಟೋರಿ ಏನಪ್ಪಾ ಅಂದರೆ ಜಯ ಜಯ ಸ್ವಾಮೀಜಿ ಸಿಕ್ಕಿ ಅಪ್ಪಚ್ಚಿ ಆಗಿರುವಂಥ ಸ್ಟೋರಿ. ಯಾರ ಕೈಯಲ್ಲಿ ಸಿಕ್ಕಿದ್ದು, ಯಾಕೆ ಸಿಕ್ಕರು, ಸ್ವಾಮೀಜಿ ಮಾಡಿಕೊಂಡಂತಹ ಎಡವಟ್ಟಾದರೂ ಏನು, ಯಾಕೆ ಸ್ವಾಮೀಜಿ ತಪ್ಪು ಮಾಡಿಲ್ಲ ಅಂತ ಅಂದರೆ ದೂರನ್ನು ದಾಖಲು ಮಾಡೋದಕ್ಕೆ ಹಿಂದೆಟ್ಟನ್ನು ಹಾಕಿದ್ರು, ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಬಿಗ್ ಸ್ಟೋರಿ. ತಪ್ಪು ಯಾರದ್ದು? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪಂಚಮಸಾಲಿ ಹೋರಾಟದಲ್ಲಿ ಮೊದಲಿಗರಾಗಿ ಹೋರಾಟವನ್ನು ಮಾಡಿದಂಥವರು, ಸರ್ಕಾರಕ್ಕೆ ನಡುಕವನ್ನು ಹುಟ್ಟಿಸಿದಂಥವರು ಜಯ ಜಯ ಸ್ವಾಮೀಜಿಯ ಬಿಗ್ ಸ್ಟೋರಿ ಇವತ್ತು. ಅವರ ಅನುಯಾಯಿಗಳೇ ಎಲ್ಲ ಒಂದು ಕಡೆ ಸ್ವಾಮೀಜಿ ಇಂತಹ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣರಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡುತ್ತೆ. ಇದರ ಜೊತೆಗೆ ಆ ಪ್ರಭಾವಿ ರಾಜಕಾರಣಿಯ ಕೈಗೆ ಈ ಸ್ವಾಮೀಜಿ ಸಿಕ್ಕಿ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ? ಎಲ್ಲೋ ಒಂದು ಕಡೆ ಹೋರಾಟವನ್ನು ಮಾಡಿ ಒಂದು ರಾಜಕೀಯವಾಗಿ ಮುನ್ನುಗ್ಗಿ ಆ ರಾಜ್ಯಕ್ಕೆ ವಿರೋಧವನ್ನು ಕಟ್ಕೊಂಡಂಥ ಸ್ವಾಮೀಜಿಯ ಪಾಡು ಇವತ್ತು ವಿಲವಿಲ ಅಂತ ಒದ್ದಾಡೋ ರೀತಿ ಮಾಡ್ತಾ ಅನ್ನುವಂಥ ಪ್ರಶ್ನೆ. ಯಾಕಪ್ಪ ಅಂದರೆ ರಾಜಕಾರಣಿಗಳ ನಡುವೆ ಸಿಕ್ಕಿ ಅಪ್ಪಚ್ಚಿಯಾಗಿದ್ದಾರೆ ಜಯ ಜಯ ಸ್ವಾಮೀಜಿ. ಎಂಥ ಸ್ವಾಮೀಜಿ ಪಾಪ, ಸ್ವಾಮೀಜಿಗೆ ಹಿಗ್ಗಾಮುಗ್ಗ ತಿಳಿಸಿದ್ರು, ಆದರೂ ಕೂಡ ಒಂದು ದೂರು ಕೊಡಲಿಲ್ಲ ಸ್ವಾಮೀಜಿ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ನನ್ನ ಮೇಲೆ ಹಲ್ಲೆ ಆಯಿತು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು, ನಾನು ನೊಂದು ಬಿಟ್ಟಿದ್ದೀನಿ, ನನ್ನನ್ನು ನೋಯಿಸ್ಬಿಟ್ಟಿದ್ದಾರೆ, ಏನೋ ಒಂದು, ಅಥವಾ ನಾನು ತಪ್ಪೇ ಮಾಡಿಲ್ಲ, ಅಥವಾ ಮಗದೊಂದು ಮತ್ತೊಂದು, ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಸ್ವಾಮೀಜಿ? ಹಾಗಾದರೆ ಸ್ವಾಮೀಜಿ ತಪ್ಪು ಮಾಡಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಯಾವುದೇ ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಸ್ವಾಮೀಜಿ ಕೊಡಬಹುದಾಗಿತ್ತು, ಅಥವಾ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವ ವಿಚಾರವಾಗಿ ಕೊಡಬಹುದಾಗಿತ್ತು. ಆದರೆ ಸ್ವಾಮೀಜಿ ಮಾಡಿದ್ದೇನು? ಸ್ವಾಮೀಜಿಯವರು ಸೈಲೆಂಟ್ ಆದರು. ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತೀರಾ ಮಾಡ್ಕೊಳ್ಳಿ, ನನ್ನ ಮಾನ ಮರ್ಯಾದೆ ಹೋಯ್ತಾ ಹೋಗ್ಲಿ ಬಿಡಿ, ನನ್ನ ಸ್ವಾಮೀಜಿ ಈ ರೀತಿ ಮಾಡಿದ್ರು ಅಂತ ಇಡೀ ರಾಜ್ಯದ ಜನ ಮಾತನಾಡ್ಕೊಳ್ಳಿ ಬಿಡಿ, ಏನು ಬೇಕಾದರೂ ಆಗೋಗ್ಲಿ ಅಂತ ಹೇಳಿ ಸ್ವಾಮೀಜಿ ಇಷ್ಟೊಂದು ಮೌನವನ್ನು ವಹಿಸಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆಗುತ್ತೆ. ಯಾಕಂದರೆ ಸ್ವಾಮೀಜಿಯವರ ನಿರ್ಧಾರ ಏನು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಆ ರಾಜಕಾರಣಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದಾಗಿ ಬೆದರ್ಕೊಂಡ್ರ ಸ್ವಾಮೀಜಿ? ಹೆದರಿ ಬೆದರಿ ಈ ರೀತಿಯಾಗಿ ಹಿಂದೆ ಸರಿದ್ರಾ? ಇಡೀ ರಾಜ್ಯವೇ ಕೂಡ ಜಯ ಜಯ ಸ್ವಾಮೀಜಿಯ ಗುಣಗಾನ ಮಾಡುವಂಥ ಸಂದರ್ಭದಲ್ಲಿ ನೋಡ್ರಪ್ಪ, ನನ್ನ ಮಠಾಧೀಶ, ನನ್ನ ಮಠದಲ್ಲಿ ಈ ರೀತಿಯಾಗಿತ್ತು, ನಾನು ಯಾವುದೇ ರೀತಿಯ ಘಟನೆಗಳು ಕೂಡ ನನ್ನದಲ್ಲ, ಮತ್ತೊಂದು ಮಗದೊಂದು ಏನು ಬೇಕಾದರೂ ಹೇಳ್ಬೋದಾಗಿತ್ತು. ಆದರೆ ಸ್ವಾಮೀಜಿ ಮಾಡಿದ್ದೇನು? ನಾನು ತಪ್ಪು ಮಾಡಿದ್ದೀನಿ ಅಂತ ಸ್ವಾಮೀಜಿನೂ ಒಪ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಉಂಟಾಗುತ್ತೆ. ಇದರ ಜೊತೆಗೆ ಸ್ವಾಮೀಜಿ ಮಾಡಿದ್ದು ಸತ್ಯ ಸುಳ್ಳ? ಏನು ಸ್ವಾಮೀಜಿ ಮಾಡಿದ್ದು? ಹಾಗಾಗಿ ಸ್ವಾಮೀಜಿಯವರ ನಡೆ ಸರಿನಾ? ಸ್ವಾಮೀಜಿ ಮಾಡಿದ್ದು ಸರಿನಾ? ಸ್ವಾಮೀಜಿಯವರು ಅಂದರೆ ಬಾಗಲಕೋಟೆಯಲ್ಲಿ ಎರಡು ಬಣಗಳಿದ್ದಾವೆ, ಎರಡು ರಾಜಕೀಯ ಗುಂಪುಗಳು. ಆ ಬಾಗಲಕೋಟೆಯ ಎರಡು ಪಡೆಗಳಿದಾವಲ್ಲ, ಅಂದರೆ ಒಂದು ಬೇರೆ ಬೇರೆ ಪಕ್ಷದ ಅಥವಾ ಒಂದೇ ಪಕ್ಷದಲ್ಲಿ ಇದಾರಲ್ಲ ರಾಜಕಾರಣಿಗಳು, ಒಬ್ಬರು ಕಂಡ್ರೆ ಒಬ್ರಿಗಾಗೋದಿಲ್ಲ, ಶತ್ರುಗಳ ರೀತಿ ವರ್ತಿಸೋದು, ಶತ್ರುಗಳ ಹಾಗೆ ಬಿಂಬಿಸೋದು, ಶತ್ರು ಹಾಗೆ ಯುದ್ಧ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಮಾತನಾಡೋದು, ಮಾತಿನ ಹರಿತಾ ಇರುತ್ತಲ್ಲ. ಹಾಗೆ ಒಂದು ಕಡೆ ಸ್ವಾಮೀಜಿ ಮಾತ್ರ ವಾಲಿದ್ರು. ವಿರೋಧ ಇದ್ದಂಥವ್ರು ಸುಮ್ಮನೆ ಇರ್ತಾರಾ? ಸ್ವಾಮೀಜಿಯ ವಿರುದ್ಧ ತಿರುಗಿ ಬೀಳ್ತಾರೆ. ಸ್ವಾಮೀಜಿಯವರ ನಡೆ, ಸ್ವಾಮೀಜಿಯವರ ವಿಚಾರ, ಹಾಗಾದರೆ ಸ್ವಾಮೀಜಿಯ ಎಲ್ಲ ವಿಚಾರಗಳು ಎಲ್ಲವೂ ಕೂಡ ಸತ್ಯ ಹಾಗಾದರೆ. ಹಾಗಾಗಿ ಸ್ವಾಮೀಜಿಯನ್ನು ಸಿಲುಕಿಸಿದ್ದೇ ಆ ರಾಜಕಾರಣಿ. ಯಾಕಂದರೆ ಇವರು ಒಂದು ಕಡೆ ಮಾತ್ರ ಸಪೋರ್ಟ್ ಮಾಡಿದಂಥವ್ರು. ಹಾಗಾಗಿ ಸ್ವಾಮೀಜಿ ಇಷ್ಟೆಲ್ಲ ತಡ್ಕೊಂಡು ಎಲ್ಲ ಮಾಡ್ಕೊಂಡು ಸಹಿಸ್ಕೊಂಡು ಯಾಕೆ ಸೈಲೆಂಟ್ ಆಗಿದ್ದೀರಿ ಸ್ವಾಮೀಜಿ? ತಪ್ಪು ಯಾರ್ದು ಸ್ವಾಮೀಜಿ? ಜಯ ಜಯ ಸ್ವಾಮೀಜಿಯವರೇ, ತಪ್ಪು ಯಾರದ್ದು? ಇದು ನಾವು ಕೇಳ್ತಾ ಇರುವಂಥ ಪ್ರಶ್ನೆ. ತಪ್ಪು ನಿಮ್ಮದ? ತಪ್ಪು ರಾಜಕಾರಣಿದ? ತಪ್ಪು ಆ ಮಹಿಳೆಯರ್ದ? ತಪ್ಪು ನಿಮ್ಮ ಅನುಯಾಯಿಗಳದ್ದ? ತಪ್ಪು ಬಾಗಲಕೋಟೆ ರಾಜಕಾರಣಿನ?
ತಪ್ಪು ಯಾರದ್ದು? ನಿಮ್ಮ ಭಕ್ತರದ್ದ, ನಿಮ್ಮ ಮಠದ್ದ? ಇದೇ ಫೋಕಸ್ ಟಿವಿಯ ಬಿಗ್ ಸ್ಟೋರಿಯ ಪ್ರಶ್ನೆ. ತಪ್ಪು ಯಾರದ್ದು? ಇದಾಗಿತ್ತು ಫೋಕಸ್ನ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.